ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ನಿಮ್ಮ ಪ್ರೀತಿಯ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು. ಮೊಟ್ಟ ಮೊದಲಿಗೆ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ 2024 ಮಾರ್ಚ್ ತಿಂಗಳನ ಕನ್ಯಾ ರಾಶಿಯ ಫಲ ಮತ್ತು ಫಲಾಫಲಗಳನ್ನು ನೋಡುವಾಗ ಮಾರ್ಚ್ ತಿಂಗಳನ್ನು 2 ಭಾಗಗಳನ್ನಾಗಿ ಮಾಡಿ. ಯಾಕಂತ ಹೇಳಿದರೆ ಗ್ರಹಗತಿಗಳು ಮೊದಲಿರತಕ್ಕಂತಹ ಗ್ರಹಗತಿ ಮಾರ್ಚ್ ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವುದರಿಂದ 1ನೇ ತಾರೀಕಿನಿಂದ 15ನೇ ತಾರೀಕು, 15ನೇ ತಾರೀಕಿನಿಂದ 30ನೇ ತಾರೀಕು ತಿಂಗಳ ತನಕ ಗ್ರಹಗತಿಗಳನ್ನು ನೋಡಿ ವಿಮರ್ಶಿಸಿ ನಿಮ್ಮ ಫಲಾಫಲಗಳನ್ನು ನೋಡುವುದಾದರೆ ಮೊದಲನೆಯ ಅರ್ಧ ಭಾಗವು ಬಹಳ ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ನಿಮಗೆ ಕೊಡುತ್ತದೆ. ಉದ್ಯೋಗ ವ್ಯಾಪಾರದಲ್ಲಿ ಹೋದ ತಿಂಗಳ ಯಾವ ಪ್ರಗತಿಯಲ್ಲಿ ಇರ್ತೀರೋ ಅದೇ ಪ್ರಗತಿಯು ಕೂಡ ಈ ತಿಂಗಳಲ್ಲಿಯೂ ಕೂಡ ನಿಮ್ಮದಾಗಿರುತ್ತದೆ. ನೀವು ಯಾವುದೇ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದರೂ ಕೂಡ ಆ ಸಂಕಲ್ಪವು 15 ದಿವಸದ ಒಳಗಡೆಯೇ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಕೊಡುತ್ತದೆ. ಮೊದಲು 15 ತಿಂಗಳು ಕೌಟುಂಬಿಕ ಯಾವುದೇ ರೀತಿ ಕಲಹಗಳು ಇರುವುದಿಲ್ಲ. ಆದರೆ 75% ಉತ್ತಮ ಫಲವಿರತಕ್ಕಂತಹ ಈ ತಿಂಗಳು ನಿಮಗೆ ಕೊನೆಯ 10 ದಿವಸ ಸ್ವಲ್ಪ ಮಟ್ಟಿಗೆ ಕಷ್ಟಗಳು ನಿಮ್ಮದಾಗಿರುತ್ತದೆ. ಕನ್ಯಾ ರಾಶಿಯಿಂದ 6ನೇ ಮನೆಯಲ್ಲಿರತಕ್ಕಂತಹ ಬುಧ, ಸೂರ್ಯ ಮತ್ತೆ ಶನಿಗ್ರಹಗಳ ಪ್ರಭಾವದಿಂದ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಏರುಪೇರು, ರಾಜಕೀಯ ಕ್ಷೇತ್ರದಲ್ಲಿ ಸ್ಥಾನ ಹಾನಿ, ಮಾನ ಹಾನಿ ಆಗುವ ಸಂಭವತೆ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಮೊದಲು 15 ದಿವಸ ಓದುವ ವಿಚಾರವಾಗಿ ಉತ್ತಮವಾಗಿರ್ತಕ್ಕಂತಹ ಮನಸ್ಥಿತಿ ಇದ್ದರೂ ಮನೆಯಲ್ಲಿ ನಡೆತಕ್ಕಂತಹ ಕಲಹಗಳಿಂದ ಮನಸ್ಸು ಸ್ವಲ್ಪ ಏರುಪೇರ ಆಗಿ ಓದುವ ಕಡೆ ಅಲಕ್ಷ್ಯ ಬಂದೀತು. ಆದರೂ ನೀವು ಲಕ್ಷ್ಯ ಕೊಟ್ಟು ಓದಿದಲ್ಲಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಪರೀಕ್ಷೆಯಲ್ಲಿ ಬರತಕ್ಕಂತಹ 25% ಅಶುಭ ಫಲಗಳ ಪರಿಹಾರವನ್ನು ನಾವು ನೋಡುವುದಾದರೆ ಕನ್ಯಾ ರಾಶ್ಯಾಧಿಪತಿ ಬುಧ ಆದ್ದರಿಂದ ವಿಷ್ಣು ಸಂಬಂಧಿಯಾಗಿರ್ತಕ್ಕಂತಹ ವಿಷ್ಣು ಸಹಸ್ರನಾಮ ಪಾರಾಯಣ, ಕೃಷ್ಣದೇವರ ಮಂತ್ರಗಳ ಪಠನೆ ಅಥವಾ ಶ್ರವಣಗಳಿಂದ, ಅದೇ ರೀತಿಯಾಗಿ ಗುರುಗಳ ಆರಾಧನೆ, ರಾಘವೇಂದ್ರ ಸ್ವಾಮಿಗಳು, ದತ್ತಾತ್ರೇಯ, ಅದೇ ರೀತಿಯಾಗಿ ಶಿರಡಿ ಸಾಯಿಬಾಬಾ ಇತ್ಯಾದಿ ಗುರುಗಳ ಆರಾಧನೆಯಿಂದ ಅಶುಭವೂ ಕೂಡ ನಿಮಗೆ ಶುಭವಾಗಿ ಮಾರ್ಪಾಟು ಆಗುತ್ತದೆ. ಒಳ್ಳೆಯ ಶುಭ ದಿವಸಗಳನ್ನು ನಿಮಗೆ ನೋಡುವುದಾದರೆ 8, 16ನೇ ತಾರೀಕು ಹಾಗೂ 24 ಮತ್ತು 28 ನಿಮಗೆ ಶುಭಪ್ರದವಾಗಿರ್ತಕ್ಕಂತಹ ದಿವಸಗಳು, ತಾರೀಖುಗಳು ಆಗಿರುತ್ತದೆ. ವರ್ಣಗಳನ್ನು ನೋಡುವುದಾದರೆ ನಿಮಗೆ ಶುಭಗಳನ್ನು ಕೊಡತಕ್ಕಂತಹ ಬಣ್ಣಗಳನ್ನು ನಾವು ನೋಡುವುದಾದರೆ ಕನ್ಯಾಧಿಪತಿ ಬುಧ ಆದ್ದರಿಂದ ಹಸಿರು ಬಣ್ಣ, ಅದೇ ರೀತಿಯಾಗಿ ಬಿಳಿ ಬಣ್ಣ, ಅದೇ ರೀತಿಯಾಗಿ ಕೆಂಪು ಮತ್ತು ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಕಂದು ಬಣ್ಣಗಳು ನಿಮಗೆ ಉತ್ತಮ ಫಲಪ್ರದವಾಗಿರುತ್ತದೆ ಅಂತ ಹೇಳುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.